ಭಟ್ಕಳ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ಕೆನರಾ ಲೋಕಸಭಾ ಕ್ಷೇತ್ರದ ಪೂರ್ವಭಾವಿ ಸಭೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಭಟ್ಕಳ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ಕೆನರಾ ಲೋಕಸಭಾ ಕ್ಷೇತ್ರದ ಪೂರ್ವಭಾವಿ ಸಭೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಸಚಿವರು, ನಾವು ಕೆಲಸ ಮಾಡುವವರು, ನಮ್ಮ ಸರ್ಕಾರಕ್ಕೆ ಕೆಲಸವನ್ನೇ ಮುಂದಿಟ್ಟು ಮತವನ್ನ ಕೇಳುವವರು, ನಮ್ಮ ಸರ್ಕಾರ ಕೆಲಸವನ್ನೇ ಮುಂದಿಟ್ಟು ಮತವನ್ನ ಕೇಳುವವರು. ಬಿಜೆಪಿಯವರು ಕೆಲಸ ಮಾಡದೆ ಸುಳ್ಳನ್ನ ಹೇಳುತ್ತಿದ್ದಾರೆ. ಅಂಜಲಿ ನಿಂಬಾಳ್ಕರ್ ಅವರನ್ನು ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಬೇಕು ಎಂದರು. ಎಂಪಿ ಆದವರು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದ್ರೆ ಮಾತ್ರ ನಮ್ಮ ಜಿಲ್ಲೆ ಸಮಸ್ಯೆ ಸರಿ ಮಾಡಲಿಕ್ಕೆ ಸಾಧ್ಯ. ಇನ್ನೊಂದಿಗೆ ಮಾತಾಡೋದು ಉದಾಹರಣೆ ಇಲ್ಲ. ನಿಮಗೂ ಗೊತ್ತಿದೆ, ಅಥವಾ ಯಾವುದೇ ಒಂದು ಸಾಧನೆ ಮಾಡಿದೆ ಅನ್ನುವಂಥದ್ದು ಜೀರೋ. ಬಿಜೆಪಿದು ಉತ್ತರ ಕನ್ನಡ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಅದೇನು ಹೊಸದಾಗಿ ಹೇಳುವಂಥದ್ದೇನಿಲ್ಲ. ಹಾಗಾಗಿ ನಮಗೆ ಒಳ್ಳೆ ಅಭ್ಯರ್ಥಿ ಸಿಕ್ಕಿದ್ದಾರೆ. ಅದಕ್ಕೂ ಮುಂದೆ ಹೇಳಬೇಕು ಅಂದ್ರೆ ನಮ್ಮ ಇಲೆಕ್ಷನ್ದಲ್ಲಿ ದೊಡ್ಡ ಗಲಾಟೆನೇ ಶುರುವಾಗಿದೆ. ಮತ್ತೆ MP ಟಿಕೆಟ್ ತಗೊಳ್ಳಿ ಪಾದಯಾತ್ರೆನೂ ಮಾಡೋದು ಮಲ್ಟಿ ಫೆಸಿಲಿಟಿ ಹಾಸ್ಪಿಟಲ್. ನಿನ್ನೆ ಮಾತಾಡಿದ್ರು, ನಾನು ಶಾಸಕರಾದಾಗ ನಾನು ಕಿತ್ತೂರು ಖಾನಾಪುರಕ್ಕೆ 15 ಕೋಟಿ ರೂಪಾಯಿ ಬರೀ ಮಹಿಳೆಗಾಗಿ ಹಾಸ್ಪಿಟಲ್ ಅನ್ನ ಕಟ್ಟಿದ್ದೇನೆ. ಅದು ಬಿಜೆಪಿ ಗಲಾಟೆ ಮಾಡಿ ನಮಗೆ ಅಂತೋರು ಬೇಕು. ಅವ್ರು ಹೇಳಿದ್ರು ಮಲ್ಟಿ ಫೆಸಿಲಿಟಿ ಹಾಸ್ಪಿಟಲ್. ನಾನು ತಿಳ್ಕೊಂಡು ಹಾಕಿ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಾಯಿ ಗಾಂವ್ಕರ್ ಮಾತನಾಡಿ, ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಜನಪರ ಚಿಂತನೆಯುಳ್ಳವರಾಗಿದ್ದಾರೆ. ಖಾನಾಪುರ ಮೂಲದವರಾಗಿದ್ದು ನಮ್ಮ ಕೆನರಾ ಕ್ಷೇತ್ರದವರಾಗಿದ್ದು ನಮ್ಮ ಸೌಭಾಗ್ಯ. 5 ವರ್ಷ ಖಾನಾಪುರ ಕ್ಷೇತ್ರದ ಶಾಸಕಿಯಾಗಿ ಕೆಲಸ ಮಾಡಿರುವ ಅನುಭವ ಇದೆ. ಜಾತ್ಯತೀತ ಮತ್ತು ಸಂವಿಧಾನವನ್ನ ದೇಶಕ್ಕೆ ನೀಡಿದ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ. ಅಂಜಲಿ ಅವರು ನಿಮ್ಮೆಲ್ಲರ ಬಳಿ ಬರಲಿದ್ದಾರೆ. ಅವರಿಗೆ ಮತ ಹಾಕಿ ನಮ್ಮ ಸಂಸದರನ್ನಾಗಿಸಬೇಕಿದೆ ಎಂದು ಹೇಳಿದರು. ಕೆಪಿಸಿಸಿ ಶಿಸ್ತು ಸಮಿತಿ ಸಂಚಾಲಕ ನಿವೇದಿತ ಆಳ್ವ ಮಾತನಾಡಿ, ಅಂಜಲಿ ಅವರಿಗೆ ಕೆನರಾ ಲೋಕಸಭಾ ಕ್ಷೇತ್ರದಲ್ಲಿ ಆಗಬೇಕಾದ ಅಭಿವೃದ್ಧಿ ಕೆಲಸದ ಬಗ್ಗೆ ಅವರಿಗೆ ಅರಿವಿದೆ. ನಮಗೆ ಈ ಬಾರಿ 30 ದಿನ ಪ್ರಚಾರಕ್ಕೆ ಅವಕಾಶವನ್ನ ಪಕ್ಷ ನೀಡಿದೆ. ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸುವ ಜವಾಬ್ದಾರಿ ನಮ್ಮದಾಗಿದೆ. ಬಿಜೆಪಿಯಲ್ಲಿ ಮಾತು ಜಾಸ್ತಿ ಆಡಿದವರಿಗೆ ಈ ಬಾರಿ ಟಿಕೆಟ್ ನೀಡದೆ ಕೆಳಗಿಳಿಸಿದ್ದಾರೆ ಎಂದು ಅನಂತಕುಮಾರ್ ಹೆಗಡೆಗೆ ಟಾಂಗ್ ನೀಡಿದರು. ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಮಾತನಾಡಿ, ನಿಮ್ಮ ಧ್ವನಿಗೆ ನಾನು ಕೆಲಸ ಮಾಡಲು ಸಿದ್ಧನಿದ್ದೇನೆ. ಈ ಬಾರಿ ಲೋಕಸಭಾ ಚುನಾವಣೆ ಪ್ರಚಾರ ಸಮಯದಲ್ಲಿ ಬೂತ್ ಮಟ್ಟದಲ್ಲಿ ನಮ್ಮ ಸರ್ಕಾರ ತಂದಿರುವ ಗ್ಯಾರಂಟಿ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿದರೆ ಸಾಕು, ನಾವು ಸುಲಭವಾಗಿ ಗೆಲ್ಲುತ್ತೇವೆ ಎಂಬ ಭರವಸೆ ನಮಗಿದೆ ಎಂದು ಹೇಳಿದರು. ಅಧ್ಯಕ್ಷರು 10 ಮೆಂಬರ್ಸ್ ಮಾಡಿದ್ದೀರಾ, ಅವರು ಎಲ್ಲರೂ 5 ಗ್ಯಾರಂಟೀಸ್ ನಮ್ಮ ಸರ್ಕಾರ ಏನ್ ಮುಟ್ಟಿಸ್ತಾ ಇದ್ದಾರೆ ಜನರಿಗೆ, ಅದ್ರ ಬಗ್ಗೆ ಜನರಿಗೆ ಜಾಗೃತಿ ಮಾಡಿದ್ರೆ ಅದೇ ನಾವು ಇಲೆಕ್ಷನ್ ಅಲ್ಲಿನೇ ನಾವು ಗೆಲ್ತೀವಿ ಅಂತ ನನಗೆ ಒಂದು ವಿಶ್ವಾಸ ಇದೆ. ಯಾಕಂದ್ರೆ ಕಳೆದು ನೀವು ನೋಡಿರ್ಬೇಕು, 14 ಸಾಲದಲ್ಲಿ 15 ಲಕ್ಷ ಕೊಡ್ತೀನಿ, 0 ಅಕೌಂಟ್ ಮಾಡ್ತೀನಿ, ಒಂದು ಆಧಾರ್ ಕಾರ್ಡ್ ಜೋಡಣೆ ಮಾಡ್ಲಿಕ್ಕೆ ಕೂಡ ಈಗ 1,000 ರೂಪಾಯಿ, ನಮ್ಮ ಅಕೌಂಟ್ ಜೋಡಣೆ ಮಾಡ್ಲಿಕ್ಕೆ ಕೂಡ 1,000 ರೂಪಾಯಿ ಹೋಗ್ತದೆ. ಸೊ ಅಂತ ಸುಳ್ಳು ಭರವಸೆ ಯಾವಾಗಲೂ ಕಾಂಗ್ರೆಸ್ ಪಕ್ಷ ವತಿಯಿಂದ ಯಾರಿಗೆ ಮಾಡಿಲ್ಲ, ಇನ್ನು ಮುಂದೆ ಕೂಡ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ನಾವು ಎಲ್ಲರೂ ಜನರಿಗೆ ಜಾಗೃತಿ ಮಾಡಬೇಕು. ಆ ಕೆಲಸ ನಾವು ಎಲ್ಲ ಪ್ರತಿಯೊಂದು ಕಾರ್ಯಕರ್ತರು ಇದೆ, ನಿಮ್ ಸೇರಿ ನಂದು ಕೂಡ ಅದೇ ಜವಾಬ್ದಾರಿ ಇದೆ. ಸೊ ಅದಕ್ಕೆ ನಾವು ಎಲ್ಲರೂ ಈ 5 ಗ್ಯಾರಂಟೀಸ್, ಮುಖ್ಯವಾಗಿ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ನಮ್ಮ ತಾಲೂಕಿನಲ್ಲಿ ಖಾನಾಪುರ ತಾಲೂಕಿನಲ್ಲಿ ಆಲ್ಮೋಸ್ಟ್ 99%ಗೆ 0 ಬಿಲ್. ಗೃಹ ಜ್ಯೋತಿದು 0 ಬಿಲ್. ನಾನೇ ಒಬ್ಬರೇ 4,000 ಕಟ್ತಾ ಇದ್ದೀನಿ ಅಷ್ಟೇ. ಅಲ್ಲಿ ಬಾಕಿ ಮಿಕ್ಕಿದ್ದು ಗೃಹ ಜ್ಯೋತಿ 0 ಬಿಲ್. ಶಕ್ತಿ, ಯುವ ನಿಧಿ, ಅನ್ನಭಾಗ್ಯ, ಮುಖ್ಯವಾಗಿ ಯಾರು ಬಡವರು ಹೊಟ್ಟೆ ತುಂಬ್ತಾರೆ ಅಂತ ಪಕ್ಷದ ಜೊತೆ ನಾವು ಎಲ್ಲರೂ ಇರಬೇಕು ಅಂತ ಒಂದು ಕೊಡುಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಇದೆ. ಯಾವಾಗಲೂ ನೋಡಿ, ಬಡವರ ಪರ ಕೆಲಸ, ಮನ್ರೇಗಾ ಕೆಲಸ, ರೈಟ್ ಟು ಇನ್ಫಾರ್ಮೇಶನ್, ಇದು ಎಲ್ಲ ಮಾಡಿರೋರು ಯಾರ ಸರ್ಕಾರ? ಕೇಂದ್ರದಲ್ಲಿ ಇರ್ತಕ್ಕಂಥ ಮನಮೋಹನ್ ಸಿಂಗ್ ನೇತೃತ್ವದಲ್ಲಿ ಸೋನಿಯಾ ಮೇಡಮ್ ಅವರು ವಿಚಾರದಿಂದ ಇವರು ಎಲ್ಲ ಪಾಲಿಸೀಸ್ ತಂದವರು ಕಾಂಗ್ರೆಸ್ ಪಕ್ಷ ಸರ್ಕಾರ. ಅದಕ್ಕಿಂತ
ವೇದಿಕೆಯಲ್ಲಿ ಬ್ಲಾಕ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್, ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ರಾಮ ಮೊಗೇರ್, ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ನಯನಾ ನಾಯ್ಕ್, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಜಯಶ್ರೀ ಮೊಗೇರ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಆಲ್ಬರ್ಟ್ ಡಿಕೋಸ್ತಾ, ಹಿರಿಯ ಮುಖಂಡ ವೆಂಕಟಯ್ಯ ಬೈರಮನೆ, ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ RH ನಾಯ್ಕ್, ಪಕ್ಷದ ಮುಖಂಡರು ಮೊದಲಾದವರು ಉಪಸ್ಥಿತರಿದ್ದರು. ಉದಯ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.